ಧಾರವಾಡ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ತಕ ಸಂಘ ಚುನಾವಣೆ ಚಂದ್ರಕಾಂತ ಬೆಲ್ಲದಬನ ಪುನರಾಯ್ಕೆ. ಧಾರವಾಡ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ಚಂದ್ರಕಾಂತ ಬೆಲ್ಲದ್ ಅವರು ಪುನರಾಯ್ಕೆಯಾಗಿದ್ದಾರೆ. ಈ ಹಿಂದೆ ಕೂಡ ಚಂದ್ರಕಾಂತ್ ಬೆಲ್ಲದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಬಾರಿಯೂ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ನಡೆಸಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಬೆಲ್ಲದ್ ಅವರು 2328 ಮತಗಳನ್ನು ಪಡೆದು ಗೆಲುವು ದಾಖಲಿಸಿದ್ದಾರೆ. ಇವರ ಸಮೀಪದ ಪ್ರತಿಸ್ಪರ್ಧಿ ಮೋಹನ್ ಲಿಂಬಿಕಾಯಿ ಅವರು 1816 ಮತಗಳನ್ನು ಪಡೆದರೆ, ಹನುಮಾಕ್ಷಿ ಗೋಗಿ 204 ಹಾಗೂ ಚಂದ್ರಶೇಖರ್ ಅವರು 39 ಮತಗಳನ್ನು ಪಡೆದಿರುವರು. ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋಹನ್ ಲಿಂಬಿಕಾಯಿ ಬಣಗಳ ನಡುವೆ ತುರುಸಿನ ಚುನಾವಣಾ ಸ್ಪರ್ಧೆ ಏರ್ಪಟ್ಟಿತು. ಇದೀಗ ಈ ಚುನಾವಣೆಯಲ್ಲಿ ಬೆಲ್ಲದ್ ಬಣವೇ ಮೇಲುಗೈ ಸಾಧಿಸಿದೆ. ಬೆಲ್ಲದ್ ಬಣಕ್ಕೆ ಗೆಲುವು ದಾಖಲಿಸುತ್ತಿದ್ದಂತೆ ಅವರ ಬೆಂಬಲಿಗರು ಸಂಘದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಫಲಿತಾಂಶ ಬಂದಿದೆ. 3 ವರ್ಷ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದಂತಹ ಈ ಹಳೆಯ ತಂಡವೇ 15 ಜನನ್ನ ಮತದಾರ ಬಾಂಧವರು ಆರಿಸಿ ಕಳಿಸಿದ್ದಾರೆ. ಈ ಮುಂದಿನ 3 ವರ್ಷದ ಅವಧಿಯೊಳಗೆ ಈ ತಂಡ ಈ ನಾಡು ಕಟ್ಟುವಲ್ಲಿ, ಭಾಷೆ ಕಟ್ಟುವಲ್ಲಿ, ಏನು ಭಾಷೆಗೆ ಸಂಬಂಧಪಟ್ಟಂತಿರುವ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ತನ್ನ ಪಣವನ್ನ ತೊಡ್ತಾ ಇದೆ ಅನ್ನುವಂತ ಈ ಸಂದರ್ಭವಾಗಿ ಹೇಳ್ತಾ, ಈ ನಮ್ಮನ್ನ ಆರಿಸಿ ಕಳಿಸಿದಂತ ಎಲ್ಲ ಮತದಾರ ಪ್ರಭುಗಳಿಗೆ ಈ ಮೂಲಕ ಹೃದಯ ತುಂಬಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮುಂದಿನ 3 ವರ್ಷಗಳ ಕಾಲ ಈ 15 ಜನ ತಮ್ಮ ನಿಸ್ವಾರ್ಥದಿಂದ ಈ ನಾಡಿನ ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಇದ್ದಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ವಿದ್ಯಾವರ್ತಕ ಸಂಘದ ನಡೆದ ಚುನಾವಣೆಯಲ್ಲಿ ನನಗೆ 3100 ಮತಗಳನ್ನ ಪಡೆದು ತಾವು ಎಲ್ಲ ಸದಸ್ಯರು ನನಗ ಗೆಲುವನ್ನ ನೀಡಿದ್ದೀರಿ. ತಾವುಗಳು ನನ್ನ ಮೇಲೆ ಇಟ್ಟ ವಿಶ್ವಾಸ, ಪ್ರೀತಿಯನ್ನ ನಾನು ಸದಾ ಚಿರಋಣಿ ಇದ್ದೇನೆ. ಮತ್ತು ತಾವು ಯಾವ ಉದ್ದೇಶಕ್ಕೆ ನನಗೆ ಮತವನ್ನು ಹಾಕಿದ್ದೀರಿ, ಆ ಸೇವೆಯನ್ನ, ಕನ್ನಡ ತಾಯಿ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಮಾಡಿ ತಮ್ಮ ಆಸೆಗಳನ್ನ ನಾನು ನೆರವೇರಿಸ್ತೇನೆ. ನಾನು ಮತ್ತು ನಮ್ಮ ತಂಡದ ಎಲ್ಲ ಸದಸ್ಯರು ಯಾಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಕಮಿಟಿ ಏನಿತ್ತು ಅದೇ ಕಮಿಟಿ ಕಂಟಿನ್ಯೂ ಮಾಡಲಿಕ್ಕೆ ಈ ಎಲ್ಲ ನಮ್ಮ ಆತ್ಮೀಯ ಮತದಾರ ಬಂಧುಗಳು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿ ತಮ್ಮ ಮತದಾನದ ಮೂಲಕ ಅತ್ಯಮೂಲ್ಯ ಬಹುಮತದಿಂದ ಆರಿಸಿ ತಂದು ಮತ್ತಷ್ಟು ನಮಗೆ ಕನ್ನಡಮ್ಮನ ಸೇವೆಯನ್ನ ಹೆಚ್ಚು ಕೆಲಸ ಮಾಡಲು ಮತ್ತೆ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಆದರೆ ಇನ್ನೊಂದು ವಿಶೇಷವಾಗಿ ಕರ್ನಾಟಕದಲ್ಲಿಯೇ ಕರ್ನಾಟಕ ಇತಿಹಾಸದ ಮತ್ತು ಕರ್ನಾಟಕ ವಿದ್ಯಾವರ್ತಕ ಇತಿಹಾಸದ 135 ವರ್ಷಗಳಲ್ಲಿ ಈ ಇವತ್ತಿನ ದಿನ ತುಂಬಾ ಸಂಭ್ರಮದ, ಅತ್ಯಂತ ಸಂತೋಷದ ಕ್ಷಣ. ಯಾಕೆ ಅಂದ್ರೆ ಈ ಸುವರ್ಣಾಕ್ಷರಗಳಿಂದ ಬರೆದಿರುವಂಥದ್ದು. ಈ ಕಳೆದ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನಾವು ಕನ್ನಡಕ್ಕಾಗಿ ಸಾಕಷ್ಟು ವಿಶಿಷ್ಟ ರೀತಿಯಲ್ಲಿ ಕಾರ್ಯವನ್ನ ಮಾಡಿದ್ದೀವಿ. ಆ ಹಿನ್ನೆಲೆಯೊಳಗೆ ಮತ್ತೊಮ್ಮೆ ನಮಗೆಲ್ಲ ಮತದಾರ ಬಂಧುಗಳು ನಮಗೆ ತಮ್ಮ ಮತದಾನದ ಮೂಲಕ ಆಶೀರ್ವಾದ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು